ಚಿಕ್ಕಮಗಳೂರು ಜಿಲ್ಲಾದ್ಯಂತ ಕೂಡ ಮಳೆಯ ಆರ್ಭಟ ಮುಂದುವರಿತಾ ಇದೆ. ಪ್ರಮುಖವಾಗಿ ಚಿಕ್ಕಮಗಳೂರಿನ ಶೃಂಗೇರಿ, ಕೊಪ್ಪ, ಎನ್ಆರ್ಪುರ, ಮೂಡಿಗೆರೆ ಇವೆಲ್ಲ ಕೂಡ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಉತ್ತಮ ಮಳೆ ಆಗ್ತಾ ಇದೆ. ಕಳಸಾ ಭಾಗದಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೊತೆಗೆ ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್ ಸುತ್ತ ಕೂಡ ಮಳೆ ಆಗ್ತಾ ಇದೆ. ಮತ್ತೆ ಈ ಸಂದರ್ಭದಲ್ಲಿ ಫಾಗ್ ಕೂಡ ಇರುತ್ತೆ. ವಿಪರೀತವಾಗಿ ಚಾಲೆಂಜಿಂಗ್ ಟಾಸ್ಕ್ ಘಾಟ್ ಸೆಕ್ಷನ್ ಅಲ್ಲಿ ವಾಹನ ಸವಾರರಿಗೆ. ಮಳೆ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಸಣ್ಣ ಸಣ್ಣ ಪ್ರಮಾಣದ ಜರಿ ಕೂಡ ಅಲ್ಲಿ ಹರಿತಾ ಇರುತ್ತೆ. ಬಟ್ ಅದು ಫಾಲ್ಸ್ನ ರೂಪವನ್ನು ಪಡ್ಕೊಂಡಿರೋದ್ರಿಂದ ಆ ಘಾಟ್ ಸೆಕ್ಷನ್ನನ್ನು ಸುಗಮವಾಗಿ ಅಲ್ಲಿ ಕ್ರಮಿಸೋದೇ ಭಾಳ ದೊಡ್ಡ ಚಾಲೆಂಜಿಂಗ್ ಟಾಸ್ಕು. ಮತ್ತು ಒಂದ್ಸಲ ಘಾಟ್ ಸೆಕ್ಷನ್ ಬ್ಲಾಕ್ ಆಯಿತು, ಯಾವುದೋ ಒಂದು ಮರ ಬಿದ್ದು ಅಥವಾ ಗುಡ್ಡ ಒಂದು ಸ್ವಲ್ಪ ಅದೇ ರಸ್ತೆ ಮೇಲೆ ಬಿದ್ದ ಪರಿಣಾಮ ಗಂಟೆಗಟ್ಟಲೆ ಕಾಯಬೇಕಾಗತ್ತೆ. ಸೊ ವಾಹನ ಸವಾರರು ರಿಯಲ್ ಟೈಮ್ ಚಾಲೆಂಜನ್ನು ಕೂಡ ಈ ಘಾಟ್ ಸೆಕ್ಷನ್ಗಳಲ್ಲಿ ಎದುರಿಸ್ತಾ ಇದ್ದಾರೆ. ಚಾರ್ಮಾಡಿ ಘಾಟ್ನಲ್ಲಿ ಮರ ಬಿದ್ದು ಸಮಸ್ಯೆ ಆಗೋದು, ಮತ್ತು ತೀರಾ ಚಿಕ್ಕ ಚಿಕ್ಕ ನ್ಯಾರೋ ರಸ್ತೆಗಳಾಗಿರೋದ್ರಿಂದ ಸವಾಲಿನ ಡ್ರೈವಿಂಗೇ ಆಗಿರುತ್ತೆ.